ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ನಿಮಗೆಲ್ಲರಿಗೂ ಸಿಂಪಲ್ ಸರಸು ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಾಗರ ಪಂಚಮಿಯ ಹಬ್ಬದ ಶುಭಾಶಯಗಳು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರುವ ಗಂಟೆಯನ್ನು ಒತ್ತಿರಿ. ಇದರಿಂದ ನಮ್ಮ ಎಲ್ಲ ವಿಡಿಯೋಗಳು ಮೊದಲಿಗೆ ನಿಮಗೇ ಬರುತ್ತವೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಪ್ರಯತ್ನವನ್ನು ಪ್ರೋತ್ಸಾಹಿಸಿ. ಪಂಚಮಿ ಹಬ್ಬದ ವಿಶೇಷವಾಗಿ ಸಿಂಪಲ್ ಆಗಿ ಶೇವು ಉಂಡೆ ಅಥವಾ ದಾಣಿ ಉಂಡೆ ಮಾಡುವ ವಿಧಾನವನ್ನು ನೋಡೋಣ ಬನ್ನಿ. ಸೇವು ಅಥವಾ ದಾಣೆ ಉಂಡೆ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಸೇವು 1 ಕಪ್ಪು, ಬೆಲ್ಲ 1 ಕಪ್ಪು, ಒಣ ಕೊಬ್ಬರಿ ತುರಿ, ಒಣ ಶುಂಠಿ ಪುಡಿ, ಪುಟಾಣಿ, ಗಸಗಸೆ, ಏಲಕ್ಕಿ ಪುಡಿ. ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 1 ಸ್ಪೂನ್ ಗಸಗಸೆಯನ್ನು ಹುರಿದುಕೊಳ್ಳೋಣ. ಬೆಚ್ಚಗಾಗುವವರೆಗೆ ಹುರಿದುಕೊಂಡು ಈಗ ತೆಗೆದುಕೊಳ್ಳೋಣ. ಈಗ ಒಂದು ಪ್ಲೇಟಿಗೆ ತೆಗೆದುಕೊಂಡು ಬೆಲ್ಲವನ್ನು ಪಾಕ ಮಾಡಿಕೊಳ್ಳೋಣ. 1 ಬಟ್ಟಲು ಬೆಲ್ಲ ಕರಗುವಷ್ಟು ನೀರು ಹಾಕ್ಕೊಳ್ಳೋಣ. ಅದಕ್ಕೆ 1 ಸ್ಪೂನು ತುಪ್ಪವನ್ನು ಹಾಕಿ ಚೆನ್ನಾಗಿ ಕರಗಿಸಿಕೊಳ್ಳೋಣ. ಬೆಲ್ಲ ಪಾಕ ಬರೋವರೆಗೆ ಕರಗಿಸಿಕೊಂಡು ಒಂದೆಳೆ ಪಾಕ ಬರೋವರೆಗೆ ಕುದಿಸ್ಕೊತ ಈಗ ಸೇವಿಗೆ ಎಲ್ಲ ಐಟಮ್ ಹಾಕೊಳ್ಳೋಣ. ಮೊದಲಿಗೆ ಗಸಗಸೆಯನ್ನು ಹಾಕ್ಕೊಂಡೆ. ಆಮೇಲೆ ಕಾಯಿ ತುರಿ 1 ಕಪ್ಪು, ಒಂದು ಸ್ಪೂನ್ ಏಲಕ್ಕಿ ಪುಡಿಯನ್ನು ಹಾಕೊಳ್ಳೋಣ. 1 ಸ್ಪೂನು ಒಣ ಶುಂಠಿ ಪೌಡ್ರ್ ಎಲ್ಲವನ್ನು ಹಾಕಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಪುಟಾಣಿ ತೊಗೊಂಡಿದ್ವಿ ಅದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ. ನುಣ್ಣಗೆ ಮಿಕ್ಸಿ ಮಾಡ್ಕೊಂಡು ಬಂದು ಈಗ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. 4 ಸ್ಪೂನಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಪಾಕ ಕುದಿಯಲು ಇಟ್ಟಿದ್ದೀವಿ. ಅದು ಕುದ್ದಾಗಿದೆ. ಅದಕ್ಕೆ ಸೇವನ್ನು ಹಾಕಿಕೊಂಡು ಮಿಕ್ಸ್ ಮಾಡಿಕೊಂಡು ಬಿಸಿ ಇರುವಾಗಲೇ ಬೆಲ್ಲ ಮತ್ತು ಸೇವು ಮಿಕ್ಸ್ ಮಾಡಿಕೊಂಡು ಎಲ್ಲ ಸೇವಿಗೂ ಬೆಲ್ಲ ಮಿಕ್ಸ್ ಆಗಿ ಬಿಸಿ ಇರುವಾಗಲೇ ಅದನ್ನು ಉಂಡೆ ಕಟ್ಟಬೇಕು. ಕೈಗೆ ಬಿಸಿ ಇರುತ್ತೆ. ಎಣ್ಣೆ ಅಥವಾ ತುಪ್ಪವನ್ನು ಸವರಿಕೊಂಡು ಉಂಡೆಗಳನ್ನು ಕಟ್ಟಬೇಕು. ಆರಿಂದ ಉಂಡೆ ಕಟ್ಟಲು ಬರುವುದಿಲ್ಲ. ಬಿಸಿ ಇರುವಾಗಲೇ ಕಟ್ಟಬೇಕು. ಈಗ ಉಂಡೆ
ಆಗಿದೆ. ಅಷ್ಟು ಉಂಡೆಗಳನ್ನು ಮಾಡಿಕೊಂಡೆ ನೋಡ್ರಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ಹೇಗೆ ಬಂದಿದೆ ಉಂಡೆ. ಈಗ ಅಷ್ಟು ಉಂಡೆಗಳನ್ನು ಮಾಡಿಕೊಂಡೆ ನೋಡ್ರಿ. ಶೇವ್ ಉಂಡೆ ರೆಡಿಯಾಗಿವೆ ನೋಡಿ. ಈಗ ಒಂದು ಮುರಿದು ತೋರಿಸ್ತೇನೆ ನೋಡ್ರಿ ಹೇಗೆ ಬಂದಿವೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿವೆ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.